ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸಲ್ಲಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಾನು ಒಂದು ಪಾವು ಹಾಕ್ಕೊತಿದ್ದೀನಿ ನೋಡಿ. ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟು 1 ಕಪ್ಪು ಮತ್ತು ಚಿರೋಟಿ ರವೆ 1 ಕಪ್ ಹಾಕ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ. ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿನ ಸ್ವಲ್ಪ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮೊದಲೇ ಮಿಕ್ಸ್ ಮಾಡ್ಕೊಬಿಡಿ, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ. ನಂತರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಇದು ಸುಲಭ ಮಾಡೋದು ಒಬ್ಬಟ್ಟಿದ್ದು. ನಾನು ಯಾವಾಗಲೂ ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೆ. ಈ ಸಲ ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಸಹ ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿಯೊಂದು ಹಬ್ಬಕ್ಕೂ ಎಲ್ಲರೂ ಮಾಡೋವಂಥದ್ದು ಒಬ್ಬಟ್ಟಿದ್ದು ಎಲ್ಲರಿಗೂ ಗೊತ್ತಿರೋ ಸಾಮಾನ್ಯವಾಗಿ. ಯಾರಿಗೆ ಗೊತ್ತಿಲ್ಲ ಅವರಿಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು, ಆವಾಗಲೇ ಒಬ್ಬಟ್ಟು ಚೆನ್ನಾಗಿ ಬರೋದು ಮೆತ್ತಗೆ. ದಯವಿಟ್ಟು ಮೊದಲಿಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾರು ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೋ ಅವರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಆ್ಯಡ್ಸ್ಗಳು ಬರುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ನಾವು ಇಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ ಹೇಳಿದ್ರೆ ವಿಡಿಯೋ ಮಾಡೋಕ್ಕೆ, ಅದಕ್ಕೆ ಪ್ರತಿಫಲ ಬೇಕು ಅಲ್ವಾ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಆ್ಯಡ್ಸ್ನ ಆಗಲಿ ವಿಡಿಯೋ ಆಗಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ. ಎಲ್ಲರಿಗೂ ಸಪೋರ್ಟ್ ಮಾಡಿ ದಯವಿಟ್ಟು. ಚೆನ್ನಾಗಿ ನಾದ್ಕೋಬೇಕು. ಇದು ರವೆ ಅಲ್ವಾ, ಸ್ವಲ್ಪ ನೆನೆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಿಕ್ಕರೆ ಅದು ಗಟ್ಟಿಯಾಗುತ್ತೆ. ಅದಕ್ಕೆ ನಾನು ಇಷ್ಟು ತೆಳು ಮಾಡ್ಕೊತಾ ಇದ್ದೀನಿ. ನೋಡಿ ನಾದ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳೋಣ, ಆಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಮುಚ್ಚಿಟ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ ಅಂದರೆ ನೀರು ಹಾಕ್ಕೊಂಡೇ ನೆನೆಯೋಕೆ ಇಡ್ತಾರೆ. ನಾನು ನೀರು ಹಾಕೋತಾ ಇಲ್ಲ, ಎಣ್ಣೆ ಹಾಕ್ಬಿಟ್ಟು ನೆನೆಯೋಕೆ ಇಡ್ತೀನಿ ಹಸಿಟ್ಟನ್ನ. ಇದು ಎಣ್ಣೆದಲ್ಲಿ ಸ್ವಲ್ಪ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಒಬ್ಬಟ್ಟನ್ನ. ಒಂದ್ಸಲಿ ಹೀಗೆ ಮಾಡಿ ನೋಡಿ. ಕಡಲೆಬೇಳೆ ಒಬ್ಬಟ್ಟು ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ನಾನು ಸುಮಾರು 2 ಗಂಟೆನ ನೆನೆ ಇಡ್ತೀನಿ ಇದನ್ನು. ನೀವು ಟೈಮ್ ಇಲ್ಲ ಅಂದರೆ 1 ಅವರ್ ಆಗಲಿ, ಅರ್ಧ ಗಂಟೆ ಆಗಲಿ ನೆನೆ ಹಾಕ್ಬಿಟ್ಟಿಡಿ. ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಡ್ತೀನಿ. ನೋಡಿ ನೆಕ್ಸ್ಟು ಬೇಳೆ ಬೆಂದಿದೆ. ಇವಾಗ ಚೆನ್ನಾಗಿ ಬೇಳೆ ಬೆಂದಿದೆ. ನಿಮಗೆ ಮ್ಯಾಶ್ ಅದು ಕೈಯಲ್ಲಿ ಅಂಕಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಸಾಕು. ನೀರೆಲ್ಲ ಬಸ್ಕೊಂಡು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ, ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಅದು ಬೇಳೆ ಬೆಂದಿರೋ ನೀರು, ಅದು ಬೇಳೆ ಬೇಯಿಸಿರೋ ನೀರು ಬಿಸಾಕಕ್ಕೆ ಹೋಗ್ಬೇಡಿ. ಅದು ಒಬ್ಬಟ್ಟು ಸಾಂಬಾರು, ರಸಮು ಆ ಥರ ಮಾಡ್ಕೋಬೋದು ನಾವು. ನೋಡಿ ಬೆಲ್ಲ ಹಾಕೋತಿದ್ದೀನಿ. ಯಾವ ಇದರಲ್ಲಿ ಗ್ಲಾಸಲ್ಲಿ ನಾನು ಬೇಳೆ ಹಾಕ್ಕೊಂಡಿದ್ದು ಅದೇ ಒಂದು ಗ್ಲಾಸಲ್ಲಿ ಫುಲ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರ್ಸ್ಕೊಂಡಿದ್ದೀನಿ. ನೋಡಿ ಒಂದು ಕಪ್ಪಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಒಬ್ಬಟ್ಟು. ಕಾಯಿ ತುರಿನೂ ಹಾಕೋಬೋದು. ಅದು ಕೊಬ್ಬರಿ ಒಬ್ಬಟ್ಟಿಗೆ ಯೂಸ್ ಮಾಡ್ತೀವಿ. ಇದು ಬೇಳೆ ಒಬ್ಬಟ್ಟಲ್ವ, ಅದಕ್ಕೆ ಹಸಿ ತೆಂಗಿನಕಾಯಿ ಒಬ್ಬಟ್ಟಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಏಲಕ್ಕಿ ಪೌಡ್ರು ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಹಿಂಗೆ ಹಾಕ್ಕೊಂಡ್ರೆ. ಫಸ್ಟು ಮಿಕ್ಸ್ ಮಾಡ್ಕೊಬಿಡೋಣ ತೆಂಗಿನಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಬೇಳೆ ಹಾಕ್ಕೊಳ್ಳೋಣ. ಬೆಂದಿರೋ ಬೇಳೆ ನೋಡಿ, ನೀರೆಲ್ಲ ಬಸ್ಕೊಂಡಿದ್ದೀನಿ ಕ್ಲೀನಾಗಿ. ಅದು ಬೇಳೆ ಹಾಕೋತಿದ್ದೀನಿ ನೋಡಿ. ಇವಾಗ ಇದೆಲ್ಲ ಎಷ್ಟೆಲ್ಲ ನೀರು ಇದೆಯಲ್ಲ, ಅದು ಸ್ವಲ್ಪ ಒಂದು 5 ನಿಮಿಷ ಹಂಗೆ ಕುದಿಯೋಕೆ ಬಿಟ್ಟರೆ ಅದು ನೀರೆಲ್ಲ ಆವಿ ಆಗುತ್ತೆ ಮತ್ತು ಗಟ್ಟಿಯಾಗಿ ಬರುತ್ತೆ. ಬೇಳೆ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ.
ನಿಮಿಷ ಹಿಂಗೆ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಬೇಳೆ ಎಲ್ಲ ಡ್ರೈ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗ್ತಾಯಿದೆ. ಇಷ್ಟು ಸಾಕು, ತಣ್ಣಗಾಗ್ಬಿಡ್ತೀನಿ. ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ಬೇಕು. ಪೇಸ್ಟ್ ಅಂದರೆ ಫುಲ್ ಬೇಳೆ ಎಲ್ಲ ಪೇಸ್ಟ್ ಮಾಡ್ಕೊಬರ್ಬೇಕು. ನೋಡಿ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನೋಡಿ ಹಿಂಗೆ ಬಂದಿದೆ. ಇದು ಗಂಟು ಉಂಡೆ ಮಾಡಿದ್ರೆ ಈ ಥರ ಬರುತ್ತೆ. ಚೆನ್ನಾಗಿ ಬಂದಿದೆ. ಇವಾಗ ಈ ಸಲ ಕರೆಕ್ಟಾಗಿ ಬಂದಿದೆ. ನೋಡಿ 2 ಅವರ್ ಆದಮೇಲೆ ತೆಗ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಮೈದಾ ಹಸಿಟ್ಟು ಮತ್ತು ರವೆ ಅದು ನೆನೆ ಹಾಕಿರೋದು ಹಸಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಎಷ್ಟೊತ್ತು ನೆನೆ ಹಾಕ್ತೀರಾ ಹಸಿಟ್ಟನ್ನ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ತಟ್ಟಿ ಲಟ್ಸಿ ತೋರಿಸ್ತಾ ಇದ್ದೀನಿ. ತವ ಮೇಲೆ ಫ್ರೈ ಹಾಕೊಂಡು ನೋಡ್ತಾ ಇದ್ದೀನಿ. ಅದು ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಲಟ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಇವಾಗ ತೋರಿಸ್ತೀನಿ ನಿಮಗೆ ಹೆಂಗೆ ನಾನು ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು. ನೋಡಿ ಬಾಳೆ ಎಲೆದಲ್ಲಿ ನಾನು ಕೈಯಲ್ಲಿ ಲಟ್ಟಿಸ್ಕೊಳಲ್ಲ, ಕೈಯಲ್ಲಿ ತಟ್ಕೋತೀನಿ. ನೀವು ಬೇಕಾದ್ರೆ ಲಟ್ಟಿಸ್ಕೊಳಂಗಿದೆ ಲಟ್ಟಿಸ್ಕೋಬೋದು. ನನಗೆ ಕೈಯಲ್ಲಿ ತಟ್ಟಿ ರೂಢಿ ಇದೆ, ಅದಕ್ಕೆ ಚಪಾತಿ ಇದರಲ್ಲಿ ನಾನು ಲಟ್ಟಿಸ್ಕೊಳಲ್ಲ, ಕೈಯಲ್ಲೇ ತಟ್ಟಿ ತೋರಿಸ್ತೀನಿ ನಿಮಗೆ ಎಷ್ಟು ತೆಳುಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳು ಬೇಕಾದ್ರೂ ನಾವು ಮಾಡ್ಕೋಬೋದು. ಪೇಪರ್ ಥರ ಇರುತ್ತೆ, ಹಾಗೂ ಮಾಡ್ಕೋಬೋದು. ನೋಡಿ ನಾವು ಎಷ್ಟು ಮೈದಾ ಹಸಿಟ್ಟು ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಹೂರಣ ತೊಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮೈದಾ ಹಸಿಟ್ಟು ಜಾಸ್ತಿ ತೊಗೊಂಡು ಸೈಡಲ್ಲಿ ಮೈದಾ ಹಸಿಟ್ಟು ಹಂಗಂಗೆ ಇರುತ್ತೆ. ಜಾಸ್ತಿ ಮೈದಾ ಹಸಿಟ್ಟು ತೊಗೋಬೇಡಿ. ನೀವು ಲಟ್ಸೋ ರೂಢಿ ಇದ್ದರೆ ನೀವು ಲಟ್ಟಿಸ್ಕೊಂಡು ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಒಬ್ಬಟ್ಟಿದ್ದು ಕವರ್ ಬರುತ್ತಲ್ಲ ಪೇಪರು, ಅದರಲ್ಲೂ ಬೇಕಾದ್ರೆ ಲಟ್ಟಿಸ್ಕೋಬೋದು. ನನ್ನ ಹತ್ರ ಒಬ್ಬಟ್ಟಿನ ಕವರ್ ಇದ್ದಿಲ್ಲ, ಅದಕ್ಕೆ ನಾನು ಬಾಳೆ ಎಲೆದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಹೂರಣ ಆಚೆ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಮೈದಾ ಹಸಿಟ್ಟು ಮತ್ತು ಹೂರಣ ಕರೆಕ್ಟಾಗಿ ಬಂದಿದೆ. ನೋಡಿ ತವಾದಲ್ಲೂ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಹೂರಣ ಆಚೆ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಎಷ್ಟು ತೆಳು ಇದೆ ನೋಡಿ ಒಬ್ಬಟ್ಟು. ಇದು ತುಂಬ ಅಂದರೆ ತುಂಬ ರುಚಿ ಬರುತ್ತೆ, ಹಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಲು ಜೊತೆಗೆ ತುಪ್ಪ ಜೊತೆಗೆ ಹಾಕ್ಕೊಂಡ್ರೆ ಒಬ್ಬರೊಬ್ಬರು 5 6 ಮುಗಿಸ್ತಾರೆ. ಒಬ್ಬಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು 2ನೇ ಒಬ್ಬಟ್ಟು ನಾನು ತೋರಿಸ್ತಾ ಇರೋದು. ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಡ್ಸ್ಗಳು ಬರುತ್ತೆ, ಸ್ಕಿಪ್ ಮಾಡದೆ ನೋಡಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದ್ರೆ ನಮಗೆ ಮತ್ತೊಂದು ವಿಡಿಯೋ ಚೆನ್ನಾಗಿರೋ ವಿಡಿಯೋ ನಿಮಗೆ ಯಾವ ರೆಸಿಪಿ ವಿಡಿಯೋ ಬೇಕೋ ಅದು ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿರೋರಿಗೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ. ಹೀಗೆ ಪ್ರೋತ್ಸಾಹಿಸಿ ನಮಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.